ಹಲೋ ಎಲ್ರಿಗೂ, ಇವತ್ತಿನ ವಿಶೇಷತೆಗೆ ಎಲ್ರಿಗೂ ಸ್ವಾಗತ. ನಾನು ನಿಮ್ಮ ಚಂದ್ರಗೌಡ. ಇವತ್ತಿನ ದಿನ ಹೆಂಗ್ ಶುರು ಆಯ್ತು ಅಂತ ಹೇಳಿದ್ರೆ, ನಾರ್ಮಲ್ ಆಗಿ ಜಿಲಿ ಇದ್ದಾಗ ಇದ್ದಿದ್ದೆ. ಕಾಫಿ ಕುಡ್ಕೊಂಡು ಹಂಗೆ ಒಂದೇ ತಟ್ಟೆಲಿ ಇಬ್ರು ತಿಂಡಿ ಮಾಡ್ಕೊಂಡು ನಮ್ ಡೇನ ಶುರು ಮಾಡಿದ್ವಿ. ಆಮೇಲೆ ಬುಟ್ಟಿಗೆ ಟೈಮ್ ಆಯ್ತು ಅಂತ ಹೇಳ್ಬಿಟ್ಟು ರೆಡಿ ಆಗ್ಬಿಟ್ಟು ಸೊ ಹಂಗೆ ಸ್ವಲ್ಪ ರೀಲ್ಸ್ನು ಮಾಡ್ಕೊಂಡು, ಆಮೇಲೆ ಅವರೆಲ್ಲ ಸ್ವಲ್ಪ ಫೋಟೋ ಶೂಟ್ ಮಾಡಿಸ್ಬೇಕಂತ ಹೇಳಿ ಟೆರೆಸ್ಗೆ ಹೋದ್ರು. ಸೊ ನಾನು ಹಂಗೆ ರೂಮಲ್ಲೇ ಇದ್ದು, ಆಮೇಲೆ ಅವರು ಎಲ್ಲ ಕೆಳಗಡೆ ಬಂದ್ಮೇಲೆ ಮತ್ತೆ ನಾವು ಬ್ಯಾಗ್ ಎತ್ಕೊಂಡು ಜಿಯಿಂದ ಹೊರಟ್ವಿ. ಆದ್ರೆ ಇವತ್ತು ಫೋಟೋ ಶೂಟು ಮತ್ತೆ ರೀಲ್ಸ್ ಅನ್ಕೊಂಡು ಲೇಟಾಗಿ ಹೋಗಿತ್ತು ಅಂತ ಹೇಳ್ಬಿಟ್ಟು ಸೊ ನಾವು ಊಬರ್ ಬುಕ್ ಮಾಡ್ಕೊಂಡು ಊಬರ್ ಹತ್ತಿ ಬೊಟಿಕ್ ಹತ್ರ ಅಂತೂ ಹೋದ್ವಿ. ಬೊಟಿಕ್ ಹತ್ರ ಹೋದ್ವಿ, ಆದ್ರೆ ಇವತ್ತು ಆಫ್ ಡೋರ್ ಕ್ಲೋಸ್ ಆಗಿತ್ತು. ಇಲ್ಲಿ ನನ್ನ ಫ್ರೆಂಡ್ಸ್ ಇರೋರೆಲ್ಲ ಮೇ ಬಿ ಇವಾಗ ಬೊಟಿಕ್ ರಜಾ ಅನ್ಕೊಂಡು ನಿಂತಿದ್ರು. ಆಮೇಲೆ ಯಾವ ರಜಾನೂ ಇರಲಿಲ್ಲ. ಸೊ ಒಳಗಡೆ ಹೋಗಿ ನಾವು ನಮ್ಮ ಬ್ಯಾಗ್ನೆಲ್ಲ ಸೈಡ್ಗಿಟ್ಟು ನಮ್ಮ ಕೆಲಸ ನಾವು ಶುರು ಮಾಡ್ಕೊಂಡ್ವಿ. ಆಮೇಲೆ ಹಂಗೆ ನಿನ್ನೆ ಎಂಬ್ರಾಯ್ಡ್ರಿ ಫಿನಿಶ್ ಆಗಿತ್ತು ಒಂದು ಬ್ರೈಡಲ್ದು. ಸೊ ಆ ಎಂಬ್ರಾಯ್ಡ್ರಿನ ನೋಡಿಕೊಂಡು ಕೂತ್ಕೊಂಡೆ. ಆಮೇಲೆ ಹಂಗೆ ಮಧ್ಯಾಹ್ನ ಊಟ ಟೈಮ್ ಬತ್ತಂತ ಹೇಳ್ಬಿಟ್ಟು ಸೊ ಹಂಗೆ ನಮ್ಮ ಫ್ರೆಂಡ್ ಒಬ್ರು ಊಟ ತಂದಿರಲಿಲ್ಲ ಅಂತೇಳಿ ಮೇಲೋಗಿ ನೋಡಿದ್ರೆ ಯಾವ ಹೋಟ್ಲು ಓಪನ್ ಇರಲಿಲ್ಲ. ಸರಿ ಅಂದ್ಬಿಟ್ಟು ನಮ್ಮ ಬಾಕ್ಸ್ನ ಶೇರ್ ಮಾಡಿಕೊಂಡು ತಿನ್ಕೊಂಡು, ಅದ್ರ ಮಧ್ಯೆ ಊರಿಂದ ತಂದಿದಂಥ ಎಳ್ಳು ಬೆಲ್ಲವನ್ನು ತಿಳ್ಕೊಂಡು ಕೂತಿದ್ವಿ. ಸೊ ಆಮೇಲೆ ಹಂಗೆ ನಮ್ಮ ಕೆಲಸ ಎಲ್ಲ ಶುರು ಮಾಡ್ಕೊಂಡ್ವಿ. ಆಮೇಲೆ ಹಿಂಗೆ 8 ಗಂಟೆ ಆಯಿತು ಅನ್ನೋದೇ ಗೊತ್ತಾಗಲಿಲ್ಲ. ಸೊ 8 ಗಂಟೆ ಆಗಿದ ತಕ್ಷಣ ನಾವು ಹೊರಟ್ವಿ ಅಲ್ಲಿಂದ.